ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಧಾರವಾಗಿರೋದು ಸಂವಿಧಾನ. ಸಂವಿಧಾನವೇ ಭಾರತದಲ್ಲಿ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಪದ್ಧತಿಯನ್ನು ಜೋಡಿಸಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಮೂರೂ ಕೂಡ ನಡೆಯೋದು ಸಂವಿಧಾನದ ಅಡಿನಲ್ಲೇ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ನಿರ್ಣಯ ಆದರೆ ಆ ನಿರ್ಣಯ ಆಗದಂತೆ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ. ಬಹುಶಃ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ. ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ದುರುದ್ದೇಶಪೂರ್ವಕವಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದರೆ, ಈಗ ಆರ್ಟಿಕಲ್ 19 ಸಂಘಟನೆ ಕಟ್ಟುವ ಅವಕಾಶವನ್ನು, ಅಧಿಕಾರವನ್ನು ಕೊಡುತ್ತೆ. ಆ ಸಂಘಟನೆ ರಾಷ್ಟ್ರ ವಿರೋಧಿಯಾದರೆ, ಆ ಸಂಘಟನೆ ಸಮಾಜಘಾತಕವಾದರೆ, ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದರೆ ಆಗ ಪೊಲೀಸ್ ಇಲಾಖೆ, ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸ್ಬೋದು. ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ, ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ, ನಿಗೂಢವೂ ಅಲ್ಲದ, ಈ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ, ಏನು ಮಾಡ್ತವೆ ಅಂತಲೇ ಗೊತ್ತಾಗಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ. ಅದು ಶಾಖೆ, ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ. ಶಾಖೆಯಿಂದ ಪ್ರೇರಿತಗೊಂಡು ದಂಗೆ ಎಬ್ಬಿಸಿದ ಒಂದು ಉದಾಹರಣೆನೂ ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ, ಸ್ವತಂತ್ರ ನಂತರಲ್ಲೂ ಸಿಗಲ್ಲ. ಬೇರೆ ಬೇರೆ ಮತೀಯ ಗ್ರಂಥಗಳಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಉದಾಹರಣೆಗಳು ಸಿಗ್ತವೆ. ಆದರೆ ಸಂಘದ ಶಾಖೆಯಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಒಂದೇ ಒಂದು ಉದಾಹರಣೆ ನಮ್ಮ ದೇಶದ ಇತಿಹಾಸದಲ್ಲೇ ಸಿಗಲ್ಲ. ಅಲ್ಲಿ ಕೇವಲ ವ್ಯಕ್ತಿ ನಿರ್ಮಾಣ ಮಾಡುತ್ತೆ, ರಾಷ್ಟ್ರಭಕ್ತಿಯ ಒಂದು ಪ್ರೇರಣೆಯನ್ನು ವ್ಯಕ್ತಿಗಳಿಗೆ ಕೊಡುತ್ತೆ, ಸಾಮರಸ್ಯದ ಸದ್ಭಾವನೆ ಮೂಡಿಸುತ್ತೆ. ಜಾತಿಯ ಉಲ್ಲೇಖವನ್ನೇ ಮಾಡದೆ ಸಾಮಾನ್ಯ ಆಟದ ಮೂಲಕ, ಹಾಡಿನ ಮೂಲಕ, ಯೋಗದ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಒಂದು ಕೌಟುಂಬಿಕ ಭಾವನೆಯನ್ನು ವಿವಿಧ ಕುಟುಂಬಗಳಿಂದ ಬಂದಿರತಕ್ಕಂಥ, ವಿವಿಧ ಜಾತಿಗಳಿಂದ ಬಂದಿರತಕ್ಕಂಥ ಜನ ಸ್ವಾಭಾವಿಕವಾಗಿ ಒಂದಾಗ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಫಾರಮ್ಮು ಇಲ್ಲ, ಅಡ್ಮಿಷನ್ ಫೀಸು ಇಲ್ಲ, ಯಾರು ಬೇಕಾದರೂ ಬರ್ಬೋದು ಶಾಖೆಗೆ. ಅಂಥ ಶಾಖೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಯನ್ನು ದುರುದ್ದೇಶದಿಂದ ನಿಯಂತ್ರಿಸಲಿಕ್ಕೆ ಅಂತ ಹೊರಟಿದ್ದು ಅದು ಸಂವಿಧಾನ ಬಾಹಿರ. ಬಹುಶಃ ನ್ಯಾಯಾಲಯದ ತೀರ್ಪು ಸಂವಿಧಾನವನ್ನು ಎತ್ತಿ ಹಿಡಿದಿದೆ ಅಂತ ನಾನು ಭಾವಿಸ್ತೇನೆ. ಇದು ಮಧ್ಯಂತರ ತೀರ್ಪು, ಅಂತಿಮ ತೀರ್ಪು ಕೂಡ ಸಂವಿಧಾನಕ್ಕೆ ಅನುಗುಣವಾಗಿಯೇ ಬರಬೇಕು, ಬರುತ್ತೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ. ಕೆಲವರು ಏನು ಮಾಡ್ತಾರೆ, ಸಂಘವನ್ನು ಅದು ಮಾಡ್ತಿರುವ ಒಳ್ಳೆಯ ಕಾರ್ಯವನ್ನು ನೋಡಿಯೂ ನೋಡದಂತೆ ಜಾಣ ಕುರುಡರಾಗ್ಬಿಡ್ತಾರೆ, ಕೇಳಿಯೂ ಕೇಳದಂತೆ ಜಾಣ ಕುರುಡರಾಗ್ಬಿಡ್ತಾರೆ, ಕಿವುಡರಾಗ್ಬಿಡ್ತಾರೆ. ಜಾಣ ಕುರುಡು, ಜಾಣ ಕಿವುಡು, ಕೇಳಿಯೂ ಕೇಳದಂತೆ ಜಾಣ ಕಿವುಡು, ನೋಡಿಯೂ ನೋಡದಂತೆ ಜಾಣ ಕುರುಡು. ಅದನ್ನು ಕೇವಲ ಹಿಂದೂ ಮುಸ್ಲಿಂ ವಿವಾದದ ಆಧಾರದಲ್ಲೇ ನೋಡ್ಲಿಕ್ಕೆ ಬಯಸ್ತಾರೆ. ಸಂಘ ಯಾರನ್ನೂ ವಿವಾದದ ದೃಷ್ಟಿಯಿಂದ ನೋಡಲಿಕ್ಕೆ ಬಯಸೋದಿಲ್ಲ. ರಾಷ್ಟ್ರೀಯತೆಯ ಸಂಸ್ಕಾರವನ್ನು ಕೊಡೋದು ಅಪರಾಧನ? ಸಾಮರಸ್ಯದ ಸದ್ಭಾವನೆ ಬಿತ್ತೋದು ತಪ್ಪ? ವ್ಯಕ್ತಿ ನಿರ್ಮಾಣ ಮಾಡೋದು, ಸೇವೆಯ ಭಾವನೆಯನ್ನು ಬೆಳೆಸೋದು, ಸಂಕಷ್ಟ ಕಾಲದಲ್ಲಿ ಪರಸ್ಪರರ ನೆರವಿಗೆ ಬರಬೇಕು ಅನ್ನುವಂಥ ಸದ್ಭಾವನೆಯನ್ನು ಬಿತ್ತೋದು ಅಪರಾಧ ಆಗತ್ತಾ? ಹಾಗಾಗಿ ಯಾರು ಪೂರ್ವಾಗ್ರಹದಿಂದ ವಿರೋಧ ಮಾಡ್ತಾ ಇದ್ದಾರೆ ಅವರು ಈ ಹಿನ್ನೆಲೆಯಲ್ಲಿ ಅವಲೋಕಿಸಬೇಕು. ನೀವು ಬನ್ನಿ,
ಶಾಖೆಗೆ ಬನ್ನಿ, ಅಲ್ಲಿ ಬಂದು ಅನುಭವಿಸಿ ಇಲ್ಲಿ ಇಂಥ ತಪ್ಪಿದೆ ಅಂತ ಹೇಳಿ. ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಸುಖ ಸುಮ್ಮನೆ ಆರೋಪವನ್ನು ಅಪವಾದವನ್ನು ಹೊರಿಸಬೇಡಿ. ಅದು ರಾಷ್ಟ್ರಹಿತಕ್ಕೆ ಒಳ್ಳೆಯದಲ್ಲ. ಸಂಘ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ತನ್ನ ಕಾರ್ಯ ತಾನು ಮಾಡ್ತಾ ಹೋಗುತ್ತೆ. ಆದರೆ ರಾಷ್ಟ್ರಹಿತಕ್ಕೆ ಅದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಅಷ್ಟೇ ಹೇಳಿಕ್ಕೆ ಬಯಸ್ತೇನೆ. ಅಲ್ಲ, ಈಗ ನೋಡಿ, ಪ್ರತಿ ಸಂಘಟನೆಗೂ ಕೂಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅವಕಾಶ ಇದೆ. ಅವಕಾಶವನ್ನು ಬಳಸ್ಕೊಂಡು ಅನುಮತಿಯನ್ನು ಕೇಳಿದೆ. ಕೊಡಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಜಿಲ್ಲಾಡಳಿತದ ಕರ್ತವ್ಯ, ಕೊಡಲೇಬೇಕು. ಬೇರೆ ಬೇರೆ ನೆಪ ಒಡ್ಡಿ ತಡೆ ಒಡ್ಡಿದರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ. ಒಬ್ಬರು ನಾಯಕರು ಹೇಳಿದರು, ಕಾನೂನು ಎಲ್ರಿಗೂ ಒಂದೇ ಅಂತ ಅಪ್ಪನ ಹೆಸರೆಲ್ಲ ತಂದರು. ಸಂವಿಧಾನ ಎಲ್ರಿಗೂ ಒಂದೇ, ಅವಕಾಶ ಕೊಟ್ಟಿದೆಯಲ್ಲ, ಅದನ್ನು ಪಾಲಿಸಿ. ಯಾರು ಮೊದಲು ಕೇಳಿದಾರೆ ಅವ್ರಿಗೆ ಮೊದಲು ಕೊಡಿ, ನಂತರ ಕೇಳಿದಿರೋರು ನಂತರ ಕೊಡಿ. ಯಾರಿಗೂ ವಿರೋಧ ಇಲ್ಲ. ನಾವು ಇನ್ನೊಂದು ಸಂಘಟನೆ ಕೊಡಬೇಡಿ ಅಂತ ನಾವ್ಯಾಕೆ ಹೇಳೋಣ? ಮೊದಲು ಕೇಳಿದವ್ರಿಗೆ ಮೊದಲು ಕೊಡಿ, ನಂತರ ಕೇಳಿದವ್ರಿಗೆ ನಂತರ ಕೊಡಿ. ಕೆಲವರಿಗೆ ಇವತ್ತು ಕೊಡಿ, ಕೆಲವ್ರಿಗೆ ನಾಳೆ ಕೊಡಿ, ಕೆಲವ್ರಿಗೆ ನಾಡಿದ್ದು ಕೊಡಿ. ಕೊಡಬೇಕಷ್ಟೇ. ನಿಯಂತ್ರಿಸೋಕ್ಕೆ ಬರೋದು ಸರ್ವಾಧಿಕಾರ ಆಗುತ್ತೆ. ಮಾಡಲೇಬಾರ್ದು ಅನ್ನೋದು ಸರ್ವಾಧಿಕಾರ ಆಗುತ್ತೆ. ಅಭಿಪ್ರಾಯವನ್ನು ಹತ್ತಿಕ್ಕೋದು ಪ್ರಜಾಪ್ರಭುತ್ವದ ಮಾದರಿ ಅಲ್ಲ. ಯಾರು ಪ್ರಜಾಪ್ರಭುತ್ವದ ಮಾದರಿಗೆ ವಿರುದ್ಧವಾಗಿರ್ತಾರೆ, ಯಾರೊಳಗೆ ಸರ್ವಾಧಿಕಾರ ಒಳಗಿರುತ್ತೆ, ಅವರು ಮಾತ್ರ ಇನ್ಯಾವುದೇ ವಿಚಾರ ಇರಬಾರ್ದು ಅಂತ ಭಾವಿಸ್ತಾರೆ. ಆದರೆ ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ಳೋರು ಎಲ್ಲ ವಿಚಾರಗಳಲ್ಲಿರುವ ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಧಾರವಾಗಿರೋದು ಸಂವಿಧಾನ. ಸಂವಿಧಾನವೇ ಭಾರತದಲ್ಲಿ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಪದ್ಧತಿಯನ್ನು ಜೋಡಿಸಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಮೂರೂ ಕೂಡ ನಡೆಯೋದು ಸಂವಿಧಾನದ ಅಡಿನಲ್ಲೇ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ನಿರ್ಣಯ ಆದರೆ ಆ ನಿರ್ಣಯ ಆಗದಂತೆ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ. ಬಹುಶಃ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ. ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ದುರುದ್ದೇಶಪೂರ್ವಕವಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದರೆ, ಈಗ ಆರ್ಟಿಕಲ್ 19 ಸಂಘಟನೆ ಕಟ್ಟುವ ಅವಕಾಶವನ್ನು, ಅಧಿಕಾರವನ್ನು ಕೊಡುತ್ತೆ. ಆ ಸಂಘಟನೆ ರಾಷ್ಟ್ರ ವಿರೋಧಿಯಾದರೆ, ಆ ಸಂಘಟನೆ ಸಮಾಜಘಾತಕವಾದರೆ, ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದರೆ, ಆಗ ಪೊಲೀಸ್ ಇಲಾಖೆ, ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸ್ಬೋದು. ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ, ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ, ನಿಗೂಢವೂ ಅಲ್ಲದ, ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ, ಏನು ಮಾಡ್ತವೆ ಅಂತಲೇ ಗೊತ್ತಾಗಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ. ಅದು ಶಾಖೆ, ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ. ಶಾಖೆಯಿಂದ ಪ್ರೇರಿತಗೊಂಡು ದಂಗೆ ಎಬ್ಬಿಸಿದ ಒಂದು ಉದಾಹರಣೆನೂ ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ, ಸ್ವತಂತ್ರ ನಂತರಲ್ಲೂ ಸಿಗಲ್ಲ. ಬೇರೆ ಬೇರೆ ಮತೀಯ ಗ್ರಂಥಗಳಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಉದಾಹರಣೆಗಳು ಸಿಗ್ತವೆ. ಆದರೆ ಸಂಘದ ಶಾಖೆಯಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಒಂದೇ ಒಂದು ಉದಾಹರಣೆ ನಮ್ಮ ದೇಶದ ಇತಿಹಾಸದಲ್ಲೇ ಸಿಗಲ್ಲ. ಅಲ್ಲಿ ಕೇವಲ ವ್ಯಕ್ತಿ ನಿರ್ಮಾಣ ಮಾಡುತ್ತೆ, ರಾಷ್ಟ್ರಭಕ್ತಿಯ ಒಂದು ಪ್ರೇರಣೆಯನ್ನು ವ್ಯಕ್ತಿಗಳಿಗೆ ಕೊಡುತ್ತೆ, ಸಾಮರಸ್ಯದ ಸದ್ಭಾವನೆ ಮೂಡಿಸುತ್ತೆ. ಜಾತಿಯ ಉಲ್ಲೇಖವನ್ನೇ ಮಾಡದೆ ಸಾಮಾನ್ಯ ಆಟದ ಮೂಲಕ, ಹಾಡಿನ ಮೂಲಕ
ಯೋಗದ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಒಂದು ಕೌಟುಂಬಿಕ ಭಾವನೆಯನ್ನು ವಿವಿಧ ಕುಟುಂಬಗಳಿಂದ ಬಂದಿರತಕ್ಕಂಥ ವಿವಿಧ ಜಾತಿಗಳಿಂದ ಬಂದಿರತಕ್ಕಂಥ ಜನ ಸ್ವಾಭಾವಿಕವಾಗಿ ಒಂದಾಗ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಫಾರಮ್ಮು ಇಲ್ಲ, ಅಡ್ಮಿಷನ್ ಫೀಸು ಇಲ್ಲ, ಯಾರು ಬೇಕಾದರೂ ಬರ್ಬೋದು ಶಾಖೆಗೆ. ಅಂಥ ಶಾಖೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಯನ್ನು ದುರುದ್ದೇಶದಿಂದ ನಿಯಂತ್ರಿಸಲಿಕ್ಕೆ ಅಂತ ಹೊರಟಿದ್ದು ಅದು ಸಂವಿಧಾನ ಬಾಹಿರ. ಬಹುಶಃ ನ್ಯಾಯಾಲಯದ ತೀರ್ಪು ಸಂವಿಧಾನವನ್ನು ಎತ್ತಿ ಹಿಡಿದಿದೆ ಅಂತ ನಾನು ಭಾವಿಸ್ತೇನೆ. ಇದು ಮಧ್ಯಂತರ ತೀರ್ಪು, ಅಂತಿಮ ತೀರ್ಪು ಕೂಡ ಸಂವಿಧಾನಕ್ಕೆ ಅನುಗುಣವಾಗಿಯೇ ಬರಬೇಕು, ಬರುತ್ತೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ. ಕೆಲವರು ಏನು ಮಾಡ್ತಾರೆ, ಸಂಘವನ್ನು ಅದು ಮಾಡ್ತಿರುವ ಒಳ್ಳೆಯ ಕಾರ್ಯವನ್ನು ನೋಡಿಯೂ ನೋಡದಂತೆ ಜಾಣ ಕುರುಡರಾಗ್ಬಿಡ್ತಾರೆ, ಕೇಳಿಯೂ ಕೇಳದಂತೆ ಜಾಣ ಕುರುಡರಾಗ್ಬಿಡ್ತಾರೆ, ಕಿವುಡರಾಗ್ಬಿಡ್ತಾರೆ. ಜಾಣ ಕುರುಡು, ಜಾಣ ಕಿವುಡು, ಕೇಳಿಯೂ ಕೇಳದಂತೆ ಜಾಣ ಕಿವುಡು, ನೋಡಿಯೂ ನೋಡದಂತೆ ಜಾಣ ಕುರುಡು. ಅದನ್ನು ಕೇವಲ ಹಿಂದೂ ಮುಸ್ಲಿಂ ವಿವಾದದ ಆಧಾರದಲ್ಲೇ ನೋಡಲಿಕ್ಕೆ ಬಯಸ್ತಾರೆ. ಸಂಘ ಯಾರನ್ನೂ ವಿವಾದದ ದೃಷ್ಟಿಯಿಂದ ನೋಡಲಿಕ್ಕೆ ಬಯಸೋದಿಲ್ಲ. ರಾಷ್ಟ್ರೀಯತೆಯ ಸಂಸ್ಕಾರವನ್ನು ಕೊಡೋದು ಅಪರಾಧನ? ಸಾಮರಸ್ಯದ ಸದ್ಭಾವನೆ ಬಿತ್ತೋದು ತಪ್ಪ? ವ್ಯಕ್ತಿ ನಿರ್ಮಾಣ ಮಾಡೋದು, ಸೇವೆಯ ಭಾವನೆಯನ್ನು ಬೆಳೆಸೋದು, ಸಂಕಷ್ಟ ಕಾಲದಲ್ಲಿ ಪರಸ್ಪರರ ನೆರವಿಗೆ ಬರಬೇಕು ಅನ್ನುವಂಥ ಸದ್ಭಾವನೆಯನ್ನು ಬಿತ್ತೋದು ಅಪರಾಧ ಆಗತ್ತಾ? ಹಾಗಾಗಿ ಯಾರು ಪೂರ್ವಾಗ್ರಹದಿಂದ ವಿರೋಧ ಮಾಡ್ತಾ ಇದ್ದಾರೆ ಅವರು ಈ ಹಿನ್ನೆಲೆಯಲ್ಲಿ ಅವಲೋಕಿಸಬೇಕು. ನೀವು ಬನ್ನಿ, ಶಾಖೆಗೆ ಬನ್ನಿ, ಅಲ್ಲಿ ಬಂದು ಅನುಭವಿಸಿ ಇಲ್ಲಿ ಇಂಥ ತಪ್ಪಿದೆ ಅಂತ ಹೇಳಿ. ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಸುಖ ಸುಮ್ಮನೆ ಆರೋಪವನ್ನು ಅಪವಾದವನ್ನು ಹೊರಿಸಬೇಡಿ. ಅದು ರಾಷ್ಟ್ರಹಿತಕ್ಕೆ ಒಳ್ಳೆಯದಲ್ಲ. ಸಂಘ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ತನ್ನ ಕಾರ್ಯ ತಾನು ಮಾಡ್ತಾ ಹೋಗುತ್ತೆ. ಆದರೆ ರಾಷ್ಟ್ರಹಿತಕ್ಕೆ ಅದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಅಷ್ಟೇ ಹೇಳಿಕ್ಕೆ ಬಯಸ್ತೇನೆ. ಅಲ್ಲ, ಈಗ ನೋಡಿ, ಪ್ರತಿ ಸಂಘಟನೆಗೂ ಕೂಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅವಕಾಶ ಇದೆ. ಅವಕಾಶವನ್ನು ಬಳಸ್ಕೊಂಡು ಅನುಮತಿಯನ್ನು ಕೇಳಿದೆ. ಕೊಡಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಜಿಲ್ಲಾಡಳಿತದ ಕರ್ತವ್ಯ, ಕೊಡಲೇಬೇಕು. ಬೇರೆ ಬೇರೆ ನೆಪ ಒಡ್ಡಿ ತಡೆ ಒಡ್ಡಿದರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ. ಒಬ್ಬರು ನಾಯಕರು ಹೇಳಿದರು, ಕಾನೂನು ಎಲ್ರಿಗೂ ಒಂದೇ ಅಂತ ಅಪ್ಪನ ಹೆಸರೆಲ್ಲ ತಂದರು. ಸಂವಿಧಾನ ಎಲ್ರಿಗೂ ಒಂದೇ, ಅವಕಾಶ ಕೊಟ್ಟಿದೆಯಲ್ಲ, ಅದನ್ನು ಪಾಲಿಸಿ. ಯಾರು ಮೊದಲು ಕೇಳಿದ್ದಾರೆ ಅವ್ರಿಗೆ ಮೊದಲು ಕೊಡಿ, ನಂತರ ಕೇಳಿದಿರೋರು ನಂತರ ಕೊಡಿ. ಯಾರಿಗೂ ವಿರೋಧ ಇಲ್ಲ. ನಾವು ಇನ್ನೊಂದು ಸಂಘಟನೆ ಕೊಡಬೇಡಿ ಅಂತ ನಾವ್ಯಾಕೆ ಹೇಳೋಣ? ಮೊದಲು ಕೇಳಿದವ್ರಿಗೆ ಮೊದಲು ಕೊಡಿ, ನಂತರ ಕೇಳಿದವ್ರಿಗೆ ನಂತರ ಕೊಡಿ. ಕೆಲವ್ರಿಗೆ ಇವತ್ತು ಕೊಡಿ, ಕೆಲವ್ರಿಗೆ ನಾಳೆ ಕೊಡಿ, ಕೆಲವ್ರಿಗೆ ನಾಡಿದ್ದು ಕೊಡಿ. ಕೊಡಬೇಕಷ್ಟೇ. ನಿಯಂತ್ರಿಸೋಕ್ಕೆ ಬರೋದು ಸರ್ವಾಧಿಕಾರ ಆಗುತ್ತೆ, ಮಾಡಲೇಬಾರ್ದು ಅನ್ನೋದು ಸರ್ವಾಧಿಕಾರ ಆಗುತ್ತೆ. ಅಭಿಪ್ರಾಯವನ್ನು ಹತ್ತಿಕ್ಕೋದು ಪ್ರಜಾಪ್ರಭುತ್ವದ ಮಾದರಿ ಅಲ್ಲ. ಯಾರು ಪ್ರಜಾಪ್ರಭುತ್ವದ ಮಾದರಿಗೆ ವಿರುದ್ಧವಾಗಿರ್ತಾರೆ, ಯಾರೊಳಗೆ ಸರ್ವಾಧಿಕಾರ ಒಳಗಿರುತ್ತೆ, ಅವರು ಮಾತ್ರ ಇನ್ಯಾವುದೇ ವಿಚಾರ ಇರಬಾರ್ದು ಅಂತ ಭಾವಿಸ್ತಾರೆ. ಆದರೆ ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ಳೋರು ಎಲ್ಲ ವಿಚಾರಗಳಲ್ಲಿರುವ ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾರೆ.